ಹಾಯ್ ಎಲ್ಲರಿಗೂ. ಇವತ್ತು ಗದಗೊಳಗೆ ಶಿವಾನಂದ ಮಠದ ಜಾತ್ರೆ ಇತ್ತು. ಅದಕ್ಕೆ ಹೋಗಕ್ಕೆ ರೆಡಿ ಆಗಾಕತ್ತಾಳ ಮಾನ್ಯ. ನಿನ್ನೆ ಟೆಂಪಲ್ಗೆ ಹೋಗಿದ್ವಿ, ನನಗೂ ಹೋಗಕ್ಕೆ ಮನಸ್ಸಿರಲಿಲ್ಲ. ಅವೆಲ್ಲ ಕೆಲಸ ಹಂಗೆ ಉಳಿದು ಬಿಡ್ತೈತಿ ಹಿಂದೆ. ಹಾಗಾಗಿ ಆದ್ರೆ ಮಾನ್ಯ ಮತ್ತು ಅಜ್ಜನೂ ಹೋಗುನ್ ಅವ್ರು ಪಪ್ಪ ಅಂದಿದ್ದ ತಡ ಹೋಗುನ್ ಅಂತ ಚಾಲೂ ಮಾಡಿದ್ರು. ಹಾಗಾಗಿ ರೆಡಿ ಆಗಾಕತ್ತೀವಿ. ನಾವು ಮಕ್ಕಳು ಸಣ್ಣವರಿಂದಿದ್ದಕ್ಕೆ ಜಾಸ್ತಿ ಹೊರಗೆ ಹೋಗಂಗಿಲ್ಲ. ಯಾಕಂದ್ರೆ 3 ಜನ ಸಣ್ಣವ್ರು ಆಗ್ತಾರೆ. ಮಾನ್ಯ ಸ್ವಲ್ಪ ದೊಡ್ಡಕ್ಕೆ, ಅದು ಬಿಟ್ಟರೆ ಭಾಳ ಡಿಫ್ರೆನ್ಸ್ ಇಲ್ಲ ಇವ್ರಿಗೆ. ಒಬ್ರಿಗೊಬ್ರಿಗೆ 2 ವರ್ಷ, ಇನ್ನೂ 18 ತಿಂಗಳು 19 ತಿಂಗಳು ಹಿಂಗೆ ಬರೋಕೈತಿ. ಹಾಗಾಗಿ ಮ್ಯಾನೇಜ್ ಮಾಡೋಕೆ ಕಷ್ಟ ಆಗತ್ತೆ ಅಂತೇಳಿ ನಾನು ಜಾಸ್ತಿ ಎಲ್ಲಿ ಹೊರಗೆ ಕರ್ಕೊಂಡು ಹೋಗಂಗಿಲ್ಲ. ಸ್ವಲ್ಪ ದೊಡ್ಡವರಾಗಿಂದ ಹೋದ್ರೆ ಆತು ಬಿಡು ಅಂತೇಳಿ. ಅದಕ್ಕೆ ಮಾನ್ಯಾಗ ಸ್ವಲ್ಪ ಸಣ್ಣದು ಬ್ಯಾಗ್ ಕೊಡ್ತೀನಿ, ಸ್ವಲ್ಪ ತಮಗೆ ಬೇಕಾಗಿ ಸಾಮಾನು ಕ್ಯಾರಿ ಮಾಡ್ಕೊಳ್ಳಿ ಅಂದು. ಎಲ್ಲ ನನಗೆ ಹ್ಯಾಂಡಲ್ ಮಾಡೋಕೆ ಕಷ್ಟ ಆಗತ್ತೆ ಅಂತೇಳಿ ನಾವು 2 ವೀಲರ್ನಾಗ ಹೋಗಿದ್ವಿ. ಅದಕ್ಕೆ ಅವರು ನಿದ್ದೆ ಮಾಡಕತ್ಬಿಟ್ಟಿದ್ರು 2 ವೀಲರ್ನಾಗ. ಅದಕ್ಕೆ ಬೀಳ್ತಾರ ಅಂಥೇಳಿ ಸ್ವಲ್ಪ ಎಚ್ಚರ ಮಾಡ್ಸೋಣಂದು ಜ್ಯೂಸ್ ಕುಡ್ಸೋಣ ಅಂಥೇಳಿ ಜ್ಯೂಸಿನ ಅಂಗಡಿಗೆ ಕರ್ಕೊಂಬಂದಾರ ಅವ್ರ ಪಪ್ಪ. ಇಲ್ಲೇ ಜ್ಯೂಸ್ ಕುಡ್ದು ಹೋದ್ರಾತಂಥೇಳಿ ಸ್ವಲ್ಪ ಫ್ರೆಶ್ ಅನ್ನಿಸ್ತು ಅವ್ರಿಗೂ. ನಾವು ಕೆಲವೊಮ್ಮೆ ನಮ್ಮ ಕೆಲಸದೊಳಗೆ ಮಕ್ಕಳಿಗೆ ಮರೆತು ಬಿಟ್ಟಿರ್ತೀವಿ. ಆಗಾಗ ಹಿಂಗೆ ಕರ್ಕೊಂಡು ಹೋದರೆ ಮಕ್ಕಳೂ ಖುಷಿ ಪಡ್ತಾರೆ. ಇಲ್ಲಿ ಆ್ಯಕ್ಚುಲಿ ಏನು ಅಂಥ ಪರಿ ಪಾರ್ಕ್ ಅದು ಇದು ಏನಿಲ್ಲ, ಒಳಗೆ ಇರೋದು ಜಾಸ್ತಿ. ಸಣ್ಣವ್ರು ಅದಾರ ಅಂಥೇಳಿ ನಾವು ಜಾಸ್ತಿ ಕರ್ಕೊಂಡು ಹೋಗೋದಿಲ್ಲ. ಹಾಗಾಗಿ ಇಂಥವೇನಾರ ಇದ್ದಾಗ ನಾವು ಮಿಸ್ ಮಾಡ್ಕೊಳಂಗಿಲ್ಲ. ಎಷ್ಟರ ತ್ರಾಸಾಗಲಿ ಕರ್ಕೊಂಡು ಹೋಗಿರ್ತೀವಿ. ಜ್ಯೂಸ್ ಎಲ್ಲ ಕುಡೋದ್ರಿಂದ ಮತ್ತು ನಾವು ಸೀದಾ ಮಠಕ್ಕೆ ಹೋದ್ವಿ. ಮಠಕ್ಕೆ ಹೋಗಿ ದರ್ಶನ ತೊಗೊಂಡು ಮತ್ತು ಪ್ರಸಾದ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಕ್ಕಳು ಆಟ ಆಡಿದ್ರು. ಗದ್ದಲ ಇತ್ತು, ಮಂದಿ ಜಾಸ್ತಿ ಇತ್ತು. ವರ್ಷವೂ ಹಿಂಗೆ ಇರ್ತೈತಿ. ನಾನು 7 ವರ್ಷದ ಹಿಂದೆ ಬಂದಿದ್ದೆ, ಆವಾಗ ಮದುವೆ ಆದಾಗ ನಾವಿಬ್ಬರು ಬಂದಿದ್ವಿ. ಈ ಸಲ 5 ಮಂದಿ ಬಂದೀವಿ. ಚಲೋ ಅನ್ನಿಸ್ತು. ನಾಳೆ ಮತ್ತು ಇನ್ನೊಂದು ವಿಡಿಯೋ ಒಳಗೆ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು.